ಮೈಸೂರಿನ ಕುಕ್ಕರಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲವಾಗಬೇಕೆಂದು ಬಸವ ಮಾರ್ಗ ಫೌಂಡೇಶನ್ ವತಿಯಿಂದ ಉಚಿತವಾಗಿ ಬಸ್ ಕೊಡುಗೆ ನೀಡಲಾಗಿದೆ. ಕುಕ್ಕರಹಳ್ಳಿ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಸವ ಮಾರ್ಗ ಫೌಂಡೇಶನ್ ಸಂಸ್ಥಾಪಕ ಎಸ್ ಬಸವರಾಜು, ಶಾಲೆಯ ಮುಖ್ಯ ಶಿಕ್ಷಕ ಚಂದ್ರ ಸೇರಿದಂತೆ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಬಸ್ಗೆ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಎಸ್ ಬಸವರಾಜು, ಶಿಕ್ಷಣ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಕುಕ್ಕರಹಳ್ಳಿ ಸರ್ಕಾರಿ ಶಾಲೆಯನ್ನ ದತ್ತು ಪಡೆಯಲಾಯಿತು. ಬಸವ ಮಾರ್ಗ ಫೌಂಡೇಶನ್ ವತಿಯಿಂದ ಶಾಲೆಗೆ ಹಲವಾರು ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಶಾಲೆಯ ವಿದ್ಯಾರ್ಥಿಗಳು ದೂರಗಳಿಂದ ಶಾಲೆಗೆ ಬರ್ತಿರ್ತಾರೆ. ಇದನ್ನು ಮನಗಂಡು ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಅದರಂತೆ ವಿದ್ಯಾರ್ಥಿನಿಯರಿಗೆ ಬಸ್ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಇದರಿಂದ ಅವರ ವ್ಯಾಸಂಗಕ್ಕೆ ಅನುಕೂಲವಾಗಿ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಶುಭ ಕೋರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜು, ಬಸವ ಮಾರ್ಗ ಫೌಂಡರು. ಬಸವ ಮಾರ್ಗ ಸಂಸ್ಥೆ ಏನು ಕುಕ್ಕರಹಳ್ಳಿ ಶಾಲೆನ ದತ್ತು ತೆಗೆದುಕೊಂಡಿತ್ತು, ಅದಕ್ಕೆ ಈ ವರ್ಷವೂ ನಾವು ಉಚಿತವಾಗಿ ಬಸ್ ವ್ಯವಸ್ಥೆನ ಮಾಡಿಕೊಟ್ಟಿದ್ವಿ. ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂದರೆ, ಮತ್ತು ಗ್ರಾಮೀಣದಿಂದ ಬರುವಂಥ ಮಕ್ಕಳುಗಳಿಗೆ ಸರ್ಕಾರಿ ಬಸ್ಸು ಸರಿಯಾದ ಸಮಯಕ್ಕೆ ಬರ್ತಿರಲಿಲ್ಲ, ಮತ್ತು ಮಕ್ಕಳುಗಳಿಗೆ ಕ್ಲಾಸ್ಗೆ ಮತ್ತು ಮನೆಗೆ ಹೋಗಿ ತುಂಬ ಲೇಟ್ ಆಗ್ತಿತ್ತು. ಚಂದ್ರು ಸರ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರೆಲ್ಲರೂ ನನ್ನ ಹತ್ರ ಒಂದು ಮನವಿನ ಮಾಡಿದಾಗ ಈ ವ್ಯವಸ್ಥೆನ ನಾನು ಮಾಡಿಕೊಟ್ಟೆ. ಓಕೆ ಸರ್, ಇದನ್ನು ಬಳಸ್ಕೊಂಡು ಮಕ್ಕಳು ಯಾವ ಥರದಲ್ಲಿ ಅವರು ಎಜುಕೇಷನ್ ಬಳಸ್ಕೋಬೇಕು ಅಂತ ಸಲಹೆ ಕೊಡ್ತೀರಿ? ನಾವು ಏನು ಈ ಸೌಲಭ್ಯನ ಮಾಡಿಕೊಟ್ಟಿದ್ವಿ, ಅದು ಮಕ್ಕಳ ಮೇಲಿರುವಂಥ ಪ್ರೀತಿನ ತೋರಿಸ್ತದೆ. ಅವರು ಇದನ್ನು ತುಂಬ ಅಚ್ಚುಕಟ್ಟಾಗಿ ಅವರು ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಅವರೊಬ್ಬರು ಬಿಸ್ನೆಸ್ ಮ್ಯಾನ್ ಆಗಬೇಕು, ಹೋರಾಟಗಾರರಾಗಬೇಕು, ಸಮಾಜ ಸೇವಕರಾಗಬೇಕು, ಮತ್ತು ರಾಜಕಾರಣಿಗಳಾಗಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಆಸ್ತಿಯಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. KSRTC ಬಸ್ಸಲ್ಲಿ ಬರಬೇಕಾದ್ರೆ ಟೈಮಿಗೆ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಸ್ಕೂಲ್ಗೆಲ್ಲ ಬಂದು ಇನ್ಕರೆಕ್ಟ್ ಟೈಮಿಗೆ ಬರ್ತಿದ್ವಿ. ಸ್ಕೂಲ್ ಟೈಮಿಗೆ ಬರೋಕ್ಕಾಗ್ತಿರ್ಲಿಲ್ಲ. ಸರ್ ನಮಗೆ ಬಸ್ ಕೊಡಿಸಿ ತುಂಬ ಹೆಲ್ಪ್ ಆಗೈತೆ. ಟೈಮಿಗೆ ಕರೆಕ್ಟಾಗಿ ಬರ್ತಿದ್ದೀವಿ ಸ್ಕೂಲ್ಗೆ. ಬಸ್ಸಲ್ಲಿ ಇವಾಗ ಆಧಾರ್ ಕಾರ್ಡ್ ಬೇರೆ ಫ್ರೀ ಮಾಡಿಬಿಟ್ಟು ಫುಲ್ಲು ರಶ್ ಆಗಿತ್ತು, ಹತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಬ್ಯಾಗ್ ಹತ್ಕೊಂಡು ಹೋದ್ರೆ ಬೈತಾ ಇದ್ರು ಕಂಡಕ್ಟರ್ ಎಲ್ಲ. ಅದರಲ್ಲಿ ಇವಾಗ ಬಸ್ ಬಂದಿರೋದು ತುಂಬ ಹೆಲ್ಪ್ ಆಗೈತೆ. ಕರೆಕ್ಟಾಗಿ ಬರ್ತಾಯಿದ್ದೀವಿ ಸ್ಕೂಲ್ಗೆ. ಸ್ಕೂಲ್ ಸ್ಪೆಷಲ್ ಕ್ಲಾಸ್ ತಗೊಂಡ್ರೆ 6 ಗಂಟೆ ಮೇಲೆ ಬಸ್ ಬರ್ತಾ ಇತ್ತು, ಒಂದೊಂದು ಸರಿ ಬರ್ತಾ ಇರಲಿಲ್ಲ. ಕರೆಕ್ಟ್ ಟೈಮಿಗೆ ಸಿಗೋಕ್ಕೆ ಹೋಗ್ತಿರ್ಲಿಲ್ಲ, ಮನೆಗೆ ಲೇಟಾಗಿ ಹೋಗ್ತಿದ್ವಿ. ಬಸ್ ಇರೋದ್ರಿಂದ ಸ್ಪೆಷಲ್ ಕ್ಲಾಸ್ ತಗೊಂಡ್ರು ಕರೆಕ್ಟ್ ಟೈಮಿಗೆ ಮನೆಗೆ ಹೋಗ್ತೀವಿ. ಮೊದಲೆಲ್ಲ ಎಷ್ಟೊತ್ತಿಗೆ ಆಗ್ತಿತ್ತು, ಏನಕ್ಕೆ ಅದು ಇದು ಎಲ್ಲ ಪ್ರಶ್ನೆ ಇರ್ತಿತ್ತು. ಇಷ್ಟೊತ್ತಾಗುತ್ತಾ ಬಸ್ ಬರೋದು, ಒಂದೊಂದು ಕಡೆ ಬಸ್ ನಿಲ್ಸಿದ್ರೂ ಹತ್ತಕ್ಕಾಗ್ತಾ ಇರಲಿಲ್ಲ ಸಂಜೆ ಮೇಲೆ ಹೋಗಿದ್ರೆ. ಇವಾಗ ಬಸ್ಸಲ್ಲಿ ಹೋಗ್ತಿರ್ಬೇಕು, ಕರೆಕ್ಟಾಗಿ ಹೋಗ್ತೀವಿ. ಸ್ಪೆಷಲ್ ಕ್ಲಾಸ್ಗೆ ಬೇಗ ಬರ್ಬೋದು, ಸ್ಕೂಲ್ ಕರೆಕ್ಟಾಗಿ ಬರ್ಬೋದು. ಈ ಬಸ್ನ ಬಳಸ್ಕೊಂಡು ನಾನು ಬೆಳಗ್ಗೆ ಬೇಗ ಬರ್ತೀವಿ, ಸ್ಕೂಲಲ್ಲೆಲ್ಲ ಹೇಳ್ಕೊಡ್ತಾರೆ. ಸಂಜೆನೂ ಲೇಟಾಗಿ ಹೋಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ. ಮುಖ್ಯ ಶಿಕ್ಷಕ ಚಂದ್ರ ಮಾತನಾಡಿ, ಸರ್ಕಾರಿ ಶಾಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಸವರಾಜು ಅಂತವರ ದಾನಿಗಳ ಕೊಡುಗೆ ಅಪಾರ. ತಾನು ಬೆಳೆಯಲು ನೆರವಾದ ಸಮಾಜಕ್ಕೆ ಏನನ್ನಾದರೂ ಕೊಡುಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಬಸವರಾಜು ಅವರು ಮಾಡ್ತಾ ಇರುವ ಸೇವೆ ನಿಜಕ್ಕೂ ಶ್ಲಾಘನೀಯ. ವಿದ್ಯಾರ್ಥಿಗಳು ಬಸ್ ಸೌಲಭ್ಯವನ್ನ ತಮ್ಮ ವ್ಯಾಸಂಗದ ಅನುಕೂಲಕ್ಕಾಗಿ ಸದ್ಬಳಕೆ ಮಾಡಿಕೊಂಡು ಚೆನ್ನಾಗಿ ಓದಬೇಕು. ಆ ಮೂಲಕ ಓದಿದ ಶಾಲೆಗೂ ಕೊಡುಗೆ ನೀಡಿದ ದಾನಿಗಳಿಗೂ ಕೀರ್ತಿ ತರಬೇಕು ಎಂದು ಶುಭ ಕೋರಿದ್ದಾರೆ. ಸರ್, ನಮಗೆ ಮಕ್ಕಳು ಮತ್ತು ಪೇರೆಂಟಿಂದ ಬಹುದೊಡ್ಡ ಸಮಸ್ಯೆಯನ್ನು ನಮ್ಮ ಮುಂದೆ ತಂದೋಡ್ತಾ ಇದ್ರು. ನಿಮ್ಮ ಸ್ಕೂಲ್ಗೆ ಸೇರಿಸಿದ್ರೆ ಕರೆಕ್ಟ್ ಟೈಮ್ಗೆ ಬಸ್ ಬರೋಲ್ಲ, ಬಸ್ ಬಂದರೂ ಆ ಸ್ಟಾಪಲ್ಲಿ ನಿಲ್ಲಿಸ್ತಾ ಇಲ್ಲ, ನಿಲ್ಲಿಸಿದ್ರು ಮಕ್ಕಳು ಹತ್ಕೊಳ್ಳೋಕ್ಕಾಗ್ತಿಲ್ಲ. ತುಂಬ ಕಷ್ಟಪಟ್ಟು ನೇತಾಕೊಂಡು ಹತ್ತಿದ್ರು ಕೂಡ ಬ್ಯಾಗ್ ನೇತಾಕೊಂಡು ಒಳಗಡೆ ನುಗ್ಗಕ್ಕಾಗ್ತಿರ್ಲಿಲ್ಲ ಅಂಥೇಳಿ, ಯಾಕೆ ಹತ್ತಿರಿ ನೀವು ಅಂಥೇಳಿ ಕಂಡಕ್ಟ್ರು ಬೈತಿದ್ರಂತೆ. ಈ ಸಂದರ್ಭದಲ್ಲಿ 1-2 ವರ್ಷದಿಂದ ನಾನು ಕಂಪ್ಲೇಂಟು ಮಾಡಿದ್ದೆ, ಆದರೂ ಪ್ರಯೋಜನ ಆಗಿರಲಿಲ್ಲ. ಸದ್ಯ ಈಗ ಉಚಿತ ಸಾರಿಗೆ ಆಗಿದೆ, ಆದರೂ ಕೂಡ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಕಡಿಮೆನೇ. ಈ ಒಂದು ಸಮಸ್ಯೆ ನಮ್ಗೆ ಕಂಡು ಬಂದಾಗ ಎಲ್ಲಿಂದಾದ್ರೂ ಒಂದು ಬಸ್ಸು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅನಿಸಿತ್ತು ನಮಗೆ. ಹಾಗಾಗಿ ಯಾರು ಈ ಸೌಲಭ್ಯವನ್ನು ಒದಗಿಸಬಲ್ಲರು ಅಂತೇಳಿ ನಾವೆಲ್ಲ ಡಿಸ್ಕಷನ್ ಮಾಡಿ ನೋಡಿದಾಗ ಇದಕ್ಕೆ ಬಸವರಾಜ್ ಸರೇ ಸೂಕ್ತ ಅಂತ ನಮ್ಗೆ ಅನ್ನಿಸ್ತು. ಅವ್ರಿಗೆ ಕೇವಲ ಒಂದು ಮನವಿಯನ್ನು ಕೊಟ್ಟಿದ್ದೇ ತಡ, 1 ವಾರದಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ರು. ಈಗ ತುಂಬ ಖುಷಿ ಇದೆ. ಮಾತ್ರ ಮಕ್ಕಳು ಆತಂಕವಿಲ್ಲದೆ
ನಿಗದಿತ ಸಮಯಕ್ಕೆ ಶಾಲೆಗೆ ಬರ್ತಾರೆ ಮತ್ತು ನಿಗದಿತ ಸಮಯಕ್ಕೆ ಶಾಲೆಯಿಂದ ಮನೆಗೆ ತಲುಪ್ತಾರೆ. ಪೋಷಕರು ಕೂಡ ಬಹಳ ಧೈರ್ಯದಿಂದ ನೆಮ್ಮದಿಯಿಂದ ಇರಬಹುದು ಸರ್. ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇನ್ನು ಎಷ್ಟು ಗಂಟೆಗೆ ತಲುಪ್ತಾರೋ ಅನ್ನೋ ಆತಂಕ ಅವ್ರಿಗೆ ಇರ್ತಿತ್ತು. ಅವ್ರು ಎಲ್ಲೆಲ್ಲೇ ಕೆಲಸದಲ್ಲಿದ್ದರು, ಮಕ್ಕಳು ಬಂದರು ಇಲ್ವೋ ಅನಿಸ್ತಾ ಇತ್ತು. ಈಗ ಅವ್ರಿಗೆ ನಿರ್ಭಯ ಬಸವ ಮಾರ್ಗ ಬಸ್ ಕೊಟ್ಟಿದೆ, ಮಕ್ಕಳು ಶಾಲೆಯಿಂದ ನಿಗದಿತ ಸಮಯಕ್ಕೆ ಗ್ಯಾರಂಟಿ ಮನೆ ತಲುಪಿರ್ತಾರೆ ಅನ್ನುವಷ್ಟು ಅಷ್ಟು ಭರವಸೆಯಿಂದ ಖುಷಿಯಿಂದ ಇದ್ದಾರೆ. ಇದು ನಮ್ಮ ಮಕ್ಕಳ ಕಲಿಕೆ ಮೇಲೆ ತುಂಬ ಒಳ್ಳೆಯ ಪರಿಣಾಮವನ್ನು ಬೀರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮಕ್ಕಳು ಹೆಚ್ಚು ಅಂಕಗಳನ್ನು ಗಳಿಸಿ ಮುಂದೆ ದೊಡ್ಡ ದೊಡ್ಡ ಗುರಿಗಳನ್ನು ಸಾಧಿಸಲಿಕ್ಕೆ ಅನುಕೂಲ ಆಗಿದೆ ಸರ್.